ಇನ್ನು ಮತ್ತೊಂದು ಪ್ರಮುಖವಾದಂತಹ ವಿಚಾರ, ಈ ರಾಮೇಶ್ವರಂ ಕೆಫೆ ಸ್ಫೋಟ ಆಯಿತು. ಸ್ಫೋಟದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆಯಾ? ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಆ ಸಂದರ್ಭದಲ್ಲಿ ಸರ್ಕಾರಿ ಕಚೇರಿಗಳಲ್ಲೇ ದಿವ್ಯ ನಿರ್ಲಕ್ಷ್ಯ ವಹಿಸಿರೋದು ಸ್ಪಷ್ಟವಾಗಿ ಗೋಚರಿಸಿದೆ. ಎಂಎಸ್ ಬಿಲ್ಡಿಂಗ್ನ 4 ಗೇಟ್ನಲ್ಲೂ ಕೂಡ ಮೆಟಲ್ ಡಿಟೆಕ್ಟರ್ ಬಂದ್ ಆಗಿದೆ, ಕಾರ್ಯನಿರ್ವಹಿಸ್ತಾ ಇಲ್ಲ. ವಿಧಾನಸೌಧದ ಪಕ್ಕದ ಕಟ್ಟಡದಲ್ಲೇ ಇಂತಹ ಪರಿಸ್ಥಿತಿ ಆದರೆ ಇನ್ನು ಉಳಿದ ಕಡೆ ಏನ್ ಗತಿ? ಹೆಸರಿಗೆ ಮಾತ್ರ ಮೆಟಲ್ ಡಿಟೆಕ್ಟರ್, ಆದ್ರೆ ಇದು ಕೆಲಸವೇ ಮಾಡಲ್ಲ, ಕೇವಲ ನಾಮಕಾವಾಸ್ತೆ ಇದೆ. ಏನಾದ್ರೂ ಅನಾಹುತ ಆದ್ರೆ ಚೆಕ್ ಮಾಡೋಕೆ ಪರಿಕರಗಳೇ ಇಲ್ಲ. 4 ಪ್ರವೇಶದಲ್ಲೂ ಕೂಡ ಮೆಟಲ್ ಡಿಟೆಕ್ಟರ್ಗಳಲ್ಲಿ ಒಂದರಲ್ಲೂ ಕೂಡ ಜೀವ ಇಲ್ಲ, ಒಂದೂ ಕೂಡ ಕಾರ್ಯನಿರ್ವಹಿಸಲ್ಲ. ಅಂತಹ ಪರಿಸ್ಥಿತಿ ಇದೆ. ಅದು ವಿಧಾನಸೌಧದ ಪಕ್ಕದ ಕಟ್ಟಡ, ಎಂಎಸ್ ಬಿಲ್ಡಿಂಗ್, ಪ್ರಮುಖ ಸರ್ಕಾರಿ ಕಚೇರಿ. ಆ ಕಚೇರಿಗಳಲ್ಲೇ ಹೀಗಾಗ್ಬಿಟ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಧೂಳು ಹಿಡಿದಿರುವ ಮೆಟಲ್ ಡಿಟೆಕ್ಟರ್, ಕೆಲಸ ಮಾಡದ ಸಿಸಿಟಿವಿ, ಇಂತಹ ಕೃತ್ಯಗಳು ಘಟನೆಗಳು ಆದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಪೊಲೀಸರು ಸರ್ಚ್ ಮಾಡೋದೇ ಸಿಸಿಟಿವಿ ಫುಟೇಜ್ನ ದೃಶ್ಯಾವಳಿಯನ್ನ. ಆದ್ರೆ ಇಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳೇ ಕೆಲಸ ಮಾಡಲ್ಲ ಅಂತಂದ್ರೆ ಗತಿ ಏನು? ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆದ ಹಿನ್ನೆಲೆ ಬೆಂಗಳೂರಿನ ಎಲ್ಲ ಖಾಸಗಿ ಕೇಂದ್ರಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮೆಟಲ್ ಡಿಟೆಕ್ಟರ್ನ ಅಳವಡಿಸಬೇಕು ಅಂತ ಸೂಚನೆ ಹೊರಡಿಸಲಾಗಿದೆ. ಆದರೆ ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿಯಾದಂತಹ ಮೆಟಲ್ ಡಿಟೆಕ್ಟರ್ಗಳು ಇವೆ ಅನ್ನೋದನ್ನು ನಿಮಗೆ ಖುದ್ದಾಗಿ ಸುವರ್ಣ ರಿಯಾಲಿಟಿ ಚೆಕ್ನಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ರೀತಿಯಾದಂಥ ಒಂದು ಮೆಟಲ್ ಡಿಟೆಕ್ಟರ್ ಇಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ನಾವು ಖುದ್ದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಯಾರಾದರೂ ಎಂಟ್ರಿ ಆದರೆ ಯಾವುದೇ ರೀತಿಯಾದಂತಹ ಮೆಟಲ್ ಡಿಟೆಕ್ಟ್ ಇಲ್ಲಿ ಆಗೋದಿಲ್ಲ. ಯಾಕಂತಂದರೆ ಮಷಿನ್ಗಳು ಸಂಪೂರ್ಣವಾಗಿ ಬಂದ್ ಆಗಿದೆ ಅನ್ನೋ ಮಾಹಿತಿಗಳು ನಮಗೆ ಇಲ್ಲಿ 1 ತಿಂಗಳಿಂದ ಇಲ್ಲಿ ಬಂದಾಗಿದೆ ಅನ್ನೋದನ್ನು ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿದಿನ ಇಲ್ಲಿ ಜನರು ಬರ್ತಾ ಇರ್ತಾರೆ, ಕಚೇರಿಗೆ ಬರ್ತಾ ಇರ್ತಾರೆ. ಸೊ ಈ ಕಚೇರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೇ ಮೆಟಲ್ ಡಿಟೆಕ್ಟರ್ ಒಳಗಡೆಯಿಂದ ಹೋಗಬೇಕಾಗುತ್ತೆ. ಯಾಕಂತಂದರೆ ಮೊನ್ನೆ ಒಂದು ಪ್ರಕರಣ ನಾವು ಖುದ್ದಾಗಿ ನೋಡಿದ್ವಿ. ರಾಮೇಶ್ವರಂ ಕೆಫೆಯಲ್ಲಿ ಒಂದು ಮೆಟಲ್ ಡಿಟೆಕ್ಟರ್ ಇಲ್ಲದೇ ಇರೋ ಕಾರಣದಿಂದ ಯಾವ ರೀತಿ ಒಂದು ಬಾಂಬ್ ಸ್ಫೋಟ ಆಯಿತು. ಯಾಕಂತಂದರೆ ಈ ರೀತಿಯಾದಂಥ ಮೆಟಲ್ ಡಿಟೆಕ್ಟರ್ ಇತ್ತು ಅಂದರೆ ಯಾವುದೇ ರೀತಿಯಾದಂಥ ಒಂದು ಇದು ನಮಗೆ ಬಾಂಬ್ ಸ್ಫೋಟ ಆಗೋದಿಲ್ಲ ಅನ್ನೋ ಸೂಚನೆಗಳು ನಮಗೆ ಕಂಡುಬರುತ್ತೆ. ಆದರೆ ಇಲ್ಲಿ ಜನರು ಎಂಟ್ರಿ ಆಗ್ತಾ ಇದ್ದಾರೆ, ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೌಂಟಿಂಗ್ಸ್ ಬರ್ತಾ ಇಲ್ಲ. ಇಲ್ಲಿ ಮೆಟಲ್ ಡಿಟೆಕ್ಟರಲ್ಲಿ ಒಂದು ಡಿಟೆಕ್ಟ್ ಕೂಡ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ಮಹಿಳೆಯರನ್ನು ಇಲ್ಲಿ ಒಂದು ತಪಾಸಣೆ ಮಾಡೋದಕ್ಕೆ ಒಂದು ಸೆಕ್ಯೂರಿಟಿ ರೂಮ್ ಥರ ಒಂದು ಚಿಕ್ಕದಾಗಿ ಒಂದು ಕಟ್ಟಿಗೆ ರೂಮನ್ನು ಮಾಡಿರ್ತಾರೆ. ಅದನ್ನು ಮೇನ್ ಡೋರಲ್ಲಿ ಎಂಟ್ರೆನ್ಸಲ್ಲೇ ಹಾಕಿರಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಅದು ಕೂಡ ಯೂಸ್ ಆಗ್ತಾ ಇಲ್ಲ. ಅದನ್ನು ಕೂಡ ಒಳಗಡೆ ತಂದು ಇಟ್ಟಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಇದೇ ರೀತಿ ಆದರೆ ಸರ್ಕಾರಿ ಕಚೇರಿಗಳ ಪರಿಸ್ಥಿತಿ ಯಾವ ರೀತಿ ಆಗಬಹುದು ಅನ್ನೋ ಮಾತುಗಳು ಕೂಡ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇಷ್ಟೆಲ್ಲ ಆದರೂ ಕೂಡ ಯಾರೂ ಕೂಡ ಸರ್ಕಾರಿ ಕಚೇರಿಯ ಪರವಾಗಿ ಮಾತನಾಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.